ಇವತ್ತು ಆಗಲೇ ಕತ್ಲಾಗಿದೆ, ಆದರೆ ನಮ್ಮ ಹೊಲ್ದ ಹತ್ರ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಈ ಕಡೆ ನಮ್ಮೂರು ಬೆಟ್ಟ ಇದು ಹೆಂಗಿದೆ ಅಂದರೆ ನೋಡಿ, ಈಗ ಆರೆಂಜ್ ಕಲರ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಅಲ್ವಾ. ಅದು ಒಂಥರ ಸಾಯಂಕಾಲದ ಹೊತ್ತು ನೋಡೋದೇ ಒಂಥರ ಚೆನ್ನಾಗಿರುತ್ತೆ. ಸನ್ಸೆಟ್ನ ಮತ್ತು ಬೆಳಿಗ್ಗೆ ಹೊತ್ತು ನೋಡೋದು ಅದೆಲ್ಲ ಚೆನ್ನಾಗಿರುತ್ತೆ. ಇದು ನೋಡಿ ನಮ್ಮ ಹೊಲ, ಆ ಕಡೆ ಈ ಸೋಲ್ ಕಾಣಿಸ್ತಾ ಇದೆಯಲ್ಲ, ಈ ಹುಣಸೆ ಗಿಡ, ಆ ಕಡೆನೇ ನಮ್ಮ ತೋಟ ಇರೋದು. ಇದು ನಮ್ಮ ಹೊಲ, ಅಂದರೆ ನಮ್ಮ ಹೊಲಕ್ಕೆ ಆರಾಮಾಗಿ ರೋಡಲ್ಲೇ ಬರ್ಬೋದು, ಟಾರ್ ರೋಡೇ ಇದೆ. ಆಮೇಲೆ ಇದು ನಮ್ಮ ಹೊಲದ ಪಕ್ಕದಲ್ಲಿ ನೋಡ್ರಿ, ಈಗ ತಾನೇ ಎಲ್ಲ ಚಿಗುರುತ್ತಾ ಇದ್ದಾವೆ ಗಿಡಗಳು. ಈಗ ಅಷ್ಟಾಗಿ ಏನು ಕಾಣಿಸ್ತಾ ಇಲ್ಲ ಈ ಕ್ಯಾಮ್ರಾದಲ್ಲಿ, ಬಟ್ ನೋಡ್ರಿ ಒಂಥರ ಈಗ ಯಾಕೆಂದರೆ ಈ ಬಿಸಿಲು, ಬರೀ ಬಿಸಿಲು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಿಸಿಲು. ಒಂದು 5:30 6 ಗಂಟೆಯಿಂದ ತಣ್ಣಗಿರುತ್ತೆ ಅಷ್ಟೇ. ವೀಡಿಯೋ ಮಾಡ್ಬೇಕು ಏನಾದರೂ ಅಂದರೆ ಕ್ಯಾಮ್ರಾ ಎಲ್ಲ ಹೀಟ್ ಆಗಿಬಿಡ್ತದೆ, ಹಂಗೆ ಸುಡ್ತಾ ಇರುತ್ತೆ. ಅದಕ್ಕೆ ನೋಡಿ ಹೀಗೆ ಮಾಡ್ತಾಯಿದ್ದೀನಿ. ಇನ್ನು ಏನು, ಇನ್ನು ಒಂದು 9 ದಿವಸ ಇದೇನೋ ಯುಗಾದಿ, ಎಲ್ಲ ಚಿಗುರುತ್ತಾ ಇದ್ದಾವೆ ಗಿಡಗಳು. ಅದೊಂಥರ ಚೆನ್ನಾಗಿದೆ ನೋಡೋದಕ್ಕೆ. ನಮ್ಮ ಹೊಲಕ್ಕೆ ರೋಡ್ ಇದೆ, ಆರಾಮಾಗಿ ಟಾರ್ ರೋಡಲ್ಲಿ ಬರ್ಬೋದು ಏನಾದರೂ ಇದ್ದರೆ. ಇನ್ನು ಬಿಟ್ಟರೆ ಇನ್ನೇನಾದರೂ ನಿಮಗೆ ಈ ಡ್ರಿಪ್ಸ್ ಬಗ್ಗೆ ಆ ಥರ ಏನಾದರೂ ಬೇಕು, ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆ ನಾನು ವಿಡಿಯೋ ಮಾಡ್ತೀನಿ, ಇಲ್ಲ ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ. ನಿಮಗೆ ಡ್ರಿಪ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಅದು ಬಿಟ್ಟರೆ ಈಗ ಕತ್ಲು ಅಷ್ಟಾಗಿ ಏನು ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಏನಾದರೂ ಟ್ರೈ ಮಾಡ್ತೀನಿ ಹೊಸ್ದಾಗಿ ಹೇಳೋಣ ಅಂತ.